ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ರಕ್ಷಣೆ ನೀಡುವ, ಬೆಳಕು ನೀಡುವ, ಜೀವ ನೀಡುವ, ಶಾಂತಿ ನೀಡುವ, ಧೈರ್ಯ ನೀಡುವ, ದೇವರ ಭಯಭಕ್ತಿಯನ್ನು ಹುಟ್ಟಿಸುವ, ದೇವರ ದೂತರ ಪರಾಕ್ರಮ ಭದ್ರತೆಯನ್ನು ನೀಡುವ ದೇವರ ವಾಕ್ಯವನ್ನು ಧ್ಯಾನಿಸೋಣ ಪ್ರಿಯರೇ. ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ, ದೇವರಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು. ಹೌದು ಪ್ರಿಯರೇ, ದೇವರಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ದೇವರ ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಜ್ಞಾನ, ಕೇಳಲಿರುವ ದೇವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಮಹಾಕೃಪೆ, ಒಳ್ಳೆಯ ಹೃದಯ ದೇವರು ಯೇಸು ಕ್ರಿಸ್ತ ನಾಮದಲ್ಲಿ ತನ್ನ ಪರಿಶುದ್ಧ ಆತ್ಮ ಶಕ್ತಿಯಿಂದ ದಯಪಾಲಿಸುವಂತೆ ಬೇಡೋಣ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಆತ್ಮಸ್ವರೂಪನೇ, ಶಾಶ್ವತ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದಾತನೇ, ಬೆಟ್ಟಗಳು ಅಗಲಿದರು, ಗುಡ್ಡಗಳು ಕದಲಿದರು, ನನ್ನ ಪ್ರೀತಿ ಕೃಪೆ ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ ಎಂದು ಹೇಳಿದಾತನೇ, ನಿಮಗೆ ಸ್ತೋತ್ರ ತಂದೆ. ದೇವ, ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವ ಯಾರಿಗೂ ಯಾವ ಕೊರತೆ ಇಲ್ಲ, ಅದಕ್ಕಾಗಿ ಸ್ತೋತ್ರ. ಪ್ರಾಯದ ಸಿಂಹಗಳು ಹಸಿದಾವು, ಆದರೆ ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ, ಅದಕ್ಕಾಗಿ ಸ್ತೋತ್ರ. ದೇವ, ನಿಮ್ಮ ಮಕ್ಕಳಿಗೆ ನಿಮ್ಮ ಶಾಂತಿಯನ್ನು ಬಿಟ್ಟು ಹೋಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಲೋಕ ಕೊಡುವ ರೀತಿಯಲ್ಲಿ ಕೊಡುವುದಿಲ್ಲ, ಅದಕ್ಕಾಗಿ ಸ್ತೋತ್ರ. ಪ್ರಭುವೇ, ನೀವು ನಮ್ಮ ರಕ್ಷಕರಾಗಿದ್ದೀರಿ, ಶಾಶ್ವತ ದೇವರಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಪ್ರಭುವೇ, ನಿಮ್ಮಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು ಎನ್ನುವ ಚಿಕ್ಕ ವಾಕ್ಯ ಭಾಗ ಅಂಶವನ್ನು ಧ್ಯಾನಿಸುವಾಗ, ನೀವೇ ಭೂಮಿ ಆಕಾಶ ಅಳಿದು ಹೋದರೂ ಕೂಡ ಅಳಿಯದ ನಿಮ್ಮ ಮಾತುಗಳ ಮುಖಾಂತರ, ನಿಮ್ಮ ಸ್ವರವಾದ ಯೇಸು ಕ್ರಿಸ್ತನ ವಾಕ್ಯಗಳ ಮುಖಾಂತರ, ನಿಮ್ಮ ಪ್ರತಿರೂಪವಾದ ಯೇಸು ಹೇಳಿದ ಮಾತುಗಳನ್ನು ಧ್ಯಾನಿಸುವಾಗ, ನೀವೇ ನಮ್ಮೆಲ್ಲರೊಂದಿಗೆ, ಹೃದಯದೊಂದಿಗೆ, ಆತ್ಮದೊಂದಿಗೆ, ಬುದ್ಧಿಶಕ್ತಿ, ಮನಸ್ಸಿನೊಂದಿಗೆ, ಜೀವಿತದ ಎಲ್ಲ ಯೋಚನೆ ಕರ್ತವ್ಯಗಳೊಂದಿಗೆ, ಆರೋಗ್ಯದೊಂದಿಗೆ, ಪ್ರಾರ್ಥನಾ, ವಿಶ್ವಾಸ, ಪರಿಶುದ್ಧ ಸಾಕ್ಷ್ಯ ಜೀವಿತದೊಂದಿಗೆ ಮಾತನಾಡಬೇಕೆಂದು, ಹೀಗೆ ನಿಮ್ಮ ಮಕ್ಕಳಾದ ನಮ್ಮೆಲ್ಲರನ್ನು ನಿಮ್ಮ ಬೆಳಕಿನೊಳಗೆ ಮಹಾ ಅಮರತ್ವದೊಳಗೆ ಪ್ರವೇಶ ಮಾಡುವಂತೆ ಅನುಗ್ರಹಿಸಬೇಕೆಂದು, ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ಎಲ್ಲ ದುಷ್ಟ ನೊಗಗಳನ್ನು ನಜರೇತಿನ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಮುರಿಯುವಂತೆ ಅನುಗ್ರಹಿಸಬೇಕೆಂದು, ಎಲ್ಲ ಘನಮಾನ ಮಹಿಮೆ ನೀವು ಹೊಂದಿಕೊಳ್ಳಬೇಕೆಂದು ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಪರಿಶುದ್ಧ ಜೀವಸ್ವರೂಪ ಮಾತನಾಡುವ ತಂದೆಯಾದ ದೇವರೇ, ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ನಮ್ಮ ದೇವರು ಬಲ ನೀಡುವ ದೇವರಾಗಿದ್ದಾನೆ. ಹೌದು, ಇದನ್ನು ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇರೆ, ದೇವರಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು. ಯೇಸು ಕ್ರಿಸ್ತನಲ್ಲಿ, ತಂದೆಯಾದ ದೇವರಾದ ಯೆಹೋವನಲ್ಲಿ, ಆತನ ಆತ್ಮ, ಪರಿಶುದ್ಧ ಆತ್ಮನಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು. ಇದಕ್ಕೆ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಹಾಡು. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಟು ಜೀಸಸ್, ವರ್ಷಿಪ್ ಯು ಜೀಸಸ್. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ ಪ್ರೇರೆ. ಈ ಹಾಡಿನಲ್ಲಿರುವ ಆ ವಾಕ್ಯಗಳ ಅರ್ಥ ಹೃದಯದಲ್ಲಿ ತೆಗೆದುಕೊಂಡು ಆತ್ಮದಿಂದ ಸತ್ಯದಿಂದ ಆರಾಧಿಸೋಣ ಪ್ರೇರೆ. ಆತ್ಮದಿಂದ ಸತ್ಯದಿಂದ ಆರಾಧಿಸುವವರೇ ತಂದೆಯಾದ ದೇವರಿಗೆ, ನಮ್ಮ ಸೃಷ್ಟಿಕರ್ತನಿಗೆ ಮೆಚ್ಚುಗೆ ಆದವರು. ಅಂಥವರನ್ನೇ ಆ ದೇವರು ಹುಡುಕುತ್ತಿದ್ದಾನೆ ಪ್ರೇರೆ. ಹೌದು, ಹಾಡು. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನಮ್ಮ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಸತ್ಯ ದೇವರಿಗೆ, ಸ್ತುತಿ ವಂದನೆ. ಎಷ್ಟೊಂದು ಮಧುರವೋ ದೇವ ನಿನ್ನ ನಾಮವು, ವರ್ಣಿಸಲಾಗದು ಎಸಪ್ಪ ನಿನ್ನ ಮಹಿಮೆಯು. ಎಷ್ಟೊಂದು ಮಧುರವೋ ದೇವ ನಿನ್ನ ನಾಮವು, ವರ್ಣಿಸಲಾಗದು ಎಸಪ್ಪ ನಿನ್ನ ಪ್ರೀತಿಯು. ಯೆಹೋವಾ
ಎಲ್ ಶಡಾಯ್ ಸರ್ವಶಕ್ತನೇ, ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವಾತನೇ, ಕಣ್ಮಣಿಯಂತೆ ನಮ್ಮನ್ನು ಕಾಯುವಾತನೇ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನಮ್ಮನ್ನು ಕಾಯುವಾತನೇ. ಯೆಹೋವಾ ರುವಾ ನನ್ನ ಒಳ್ಳೆ ಕುರುಬನೇ, ಯೆಹೋವಾ ದೇವಾ ನಮ್ಮ ಒಳ್ಳೆಯ ಕುರುಬನೇ. ಹಲ್ಲೆಲೂಯಾ ಆರಾಧನೆ, ಕ್ರಿಸ್ತೇಸು ರಾಜನಿಗೆ ಸ್ತುತಿ ವಂದನೆ. ಕಣ್ಣು ಮುಚ್ಚಿದರೆ ದೇವ ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೇಸುವೆ ಕಣ್ಣು ಮುಚ್ಚಿದರೆ ರಕ್ಷಕನೇ ನಿನ್ನ ಜ್ಞಾಪಕ ನೀಡು, ಈಗ ನಮ್ಮ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾ ರಫಾ ನನ್ನ ಸೌಖ್ಯದಾಯಕನೇ, ಯೆಹೋವಾ ರಫಾ ನನ್ನ ಸೌಖ್ಯದಾಯಕನೇ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ದೇವ ಕುವರನಿಗೆ ಸ್ತುತಿ ವಂದನೆ. ಪರಲೋಕ ಸೇರುವವರೆಗೂ ಸಾಗುತ್ತಿರುವುದು ಈ ಸ್ತುತಿ ಆರಾಧನೆ. ಮಹಿಮೆ ಶರೀರ ಧರಿಸುವವರೆಗೂ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಮರಣವ ಜಯಿಸುವವರೆಗೂ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಸೈತಾನನ ಗೆಲ್ಲುವವರೆಗೂ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಲೋಕವ ಗೆಲ್ಲುವವರೆಗೂ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಶರೀರೇಚ್ಛೆಗಳ ಶಿಲುಬೆಯ ಜಡಿಯುವವರೆಗೂ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಪವಿತ್ರಾತ್ಮ ದೇವರಿಗೆ ಸ್ತುತಿ. ಬನ್ನಿರಿ ಪ್ರೇರೆ, ದೇವರಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು ಎನ್ನುವ ವಾಕ್ಯದೊಳಗೆ ಪ್ರವೇಶ ಆಗುವುದಾದರೆ, ಕೀರ್ತನೆಗಳ ಗ್ರಂಥ 84ನೇ ಅಧ್ಯಾಯ 3ನೇ ವಾಕ್ಯ. ಸ್ಲಾಮ್ಸ್ ಚಾಪ್ಟರ್ 84 ವರ್ಸ್ 3rd ವರ್ಡ್. ಇಲ್ಲಿ ಓದುವುದಾದರೆ 5th ವರ್ಡ್, 5ನೇ ವಾಕ್ಯ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ. 6ನೇ ವಾಕ್ಯ. ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. 7ನೇ ವಾಕ್ಯ. ಅವರು ಹೆಚ್ಚಾಗಿ ಬಲ ಹೊಂದಿ ಚಿಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ. 8ನೇ ವಾಕ್ಯ. ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಮೊರೆಯನ್ನು ಕೇಳು, ಯಾಕೋಬ್ಯರ ದೇವರೇ ಕಿವಿಗೊಡು ಅನ್ನುತ್ತಾರೆ. ಪ್ರೇರೆ, ಇಲ್ಲಿ ನಾವು ದೇವರಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು ಎಂಬ ಅಂಶವನ್ನು ಧ್ಯಾನಿಸ್ತಿದ್ದೇವೆ. ಇಲ್ಲಿ ದೇವಾಲಯದ ಯಾತ್ರಾರ್ಥಿಗಳ ಕೀರ್ತನೆ ಅಂತ ಪ್ರೇರೆ. ದೇವಾಲಯಕ್ಕೆ ದೇವರನ್ನು ಕೊಂಡಾಡಲು, ದೇವರನ್ನು ಸ್ತುತಿಸುವವರ ಭಕ್ತರ ಮಧ್ಯೆ ಪ್ರಾರ್ಥಿಸಲು ಯಾತ್ರಾರ್ಥಿ ಅಂದರೆ ಪ್ರಯಾಣದಲ್ಲಿ ಕೀರ್ತನೆ ಆಡುತ್ತಿದ್ದಾನೆ, ಬರೆದಿದ್ದಾನೆ ಭಕ್ತನು. ಹೌದು, ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು ಕೋರಹ್ಯರ ಕೀರ್ತನೆ. ಪ್ರಧಾನ ಗಾಯಕನ ಅಂದರೆ ದಾವೀದನ ಕೀರ್ತನೆಯಿಂದಲೇ ತೆಗೆದುಕೊಂಡಿದ್ದ ಪ್ರೇರೆ. ಹೀಗೆ ಅಲ್ಲಿ ನಾವು 5ನೇ ವಾಕ್ಯದಿಂದ ನೋಡ್ತೇವೆ, ದೇವರೇ ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ. ಯಾರು ಬಲ ಹೊಂದುತ್ತಾರೆ ಪ್ರೇರೆ? ಅವರು ಯಾತ್ರಾಪರರಾಗುತ್ತಾರಂತೆ, ಅಂದರೆ ಪರಲೋಕ ಪ್ರಯಾಣದಲ್ಲಿ ಇರುತ್ತಾರೆ. ಈ ಲೋಕ ನಮ್ಮದಲ್ಲ, ಬರುವ ಲೋಕ ಶಾಶ್ವತವಾದದ್ದು. ಅದಕ್ಕಾಗಿ ಇಲ್ಲಿ ಶಾಲೆಯಂತೆ ಜೀವಿಸುತ್ತಾರೆ ಪ್ರೇರೆ.
ನಾವು ಶಾಲೆಗೆ ಹೋದಾಗ ಶಾಲೆಯಲ್ಲಿ ಕಲಿಯಬೇಕಾದ್ದೆಲ್ಲ ಕಲಿಯುತ್ತೇವೆ. ಕಾರಣ ಒಂದು ದಿನ ಪರೀಕ್ಷೆ ಇರುತ್ತದೆ. ಹೌದು, ಅದೇ ಮನೆಯಲ್ಲಿ ಕುಳಿತುಕೊಂಡು ಪರೀಕ್ಷೆ ಬರೆಯುವುದಾದರೆ ನಾವು ಶಾಲೆಗೆ ಹೋಗಿ ಉತ್ತೀರ್ಣರಾದವರಷ್ಟು ಅಂಕಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ದೇವರಲ್ಲಿ ಬಲವೊಂದು ಮನುಷ್ಯರು ಧನ್ಯರು, ಯಾತ್ರಾಪರರಾಗಿ ಅವರು ಕಣ್ಣೀರಿನ ತಗ್ಗನ್ನು ದಾಟುವಾಗ. ಹೌದು ಪ್ರೇರೆ, ಅವರು ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಹೊರೆತಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾರೆ. ಹೌದು ಪ್ರೇರೆ, ಅಂದರೆ ಅವರ ಕಣ್ಣೀರಿನ ಪ್ರಾರ್ಥನೆ ಅವರಿಗೆ ದೇವರ ಆತ್ಮನ ಅಭಿಷೇಕವಾಗಿ ಮಾರ್ಪಡುತ್ತದೆ ಪ್ರೇರೆ, ಮತ್ತು ಬಲಿಪೀಠವಾಗಿ ಮಾರ್ಪಡುತ್ತದೆ. ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಿಂದ ನುಡಿದಂತೆ ನಾವು ನೋಡೋಣ ಪ್ರೇರೆ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ, ಜಾನ್ ಗಾಸ್ಪೆಲ್ ಚಾಪ್ಟರ್ 16 ವರ್ಸ್ 22-23 ವರ್ಡ್. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 20ರಿಂದ 23ನೇ ವಾಕ್ಯದವರೆಗೆ ಇಲ್ಲಿ ಓದುವುದಾದರೆ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ ಪ್ರೇರೆ ಶಿಷ್ಯರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು, ನಿಮಗೆ ದುಃಖವಾಗುವುದು, ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಒಬ್ಬ ಸ್ತ್ರೀ 21ನೇ ವಾಕ್ಯ, ಒಬ್ಬ ಸ್ತ್ರೀ ಹೆರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ, ಆದರೆ ಕೂಸನ್ನು ಹೆತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದನೆಂಬ ಆನಂದದಿಂದ ಆ ಬೇನೆಯನ್ನು ನೆನೆಸುವುದಿಲ್ಲ. 22ನೇ ವಾಕ್ಯ, ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ಅದೇ ನಾವು ಯೇಸುಪ್ರಭು ಹೇಳ್ತಿದ್ದಾನೆ, ನಾವು ಕೀರ್ತನೆ 84ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡಿದೆವು, ಕಣ್ಣೀರಿನ ತಗ್ಗನ್ನು ದಾಟುವಾಗ. ಯಾರು ದೇವರಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ. ಹೌದು ಪ್ರೇರೆ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ದರು ಶಿಷ್ಯರು, ಅವರು ಯೇಸುವಿನಲ್ಲಿ ಬಲ ಹೊಂದಿದ್ದರು, ಆದರೂ ಕೂಡ ಕಣ್ಣೀರಿನ ತಗ್ಗನ್ನು ದಾಟಬೇಕಾದ ಸಮಯ ಬಂತು. ಹೌದು, ಯೇಸು ಹೇಳಿದ, ನೀವು ದುಃಖಪಡುತ್ತೀರಿ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ದುಃಖಪಟ್ಟು ಹತ್ತು ಗೋಳಾಡುವಿರಿ. ಅವರು ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ದರು, ಆದರೂ ಕೂಡ ಯೇಸು ಹೇಳ್ತಾನೆ, ನೀವು ದುಃಖಪಡುವ ಸಮಯ ಬರುತ್ತದೆ, ಹತ್ತು ಗೋಳಾಡುವ ಸಮಯ ಬರುತ್ತದೆ, ಲೋಕವು ಸಂತೋಷ ಪಡುತ್ತಿರುವ ಸಮಯವನ್ನು ನೀವು ನೋಡುತ್ತೀರಿ, ಆದರೆ ನಾನು ನಿಮ್ಮನ್ನು ತಿರುಗಿ ನೋಡುತ್ತೇನೆ. ಅಷ್ಟರವರೆಗೆ ನಿಮಗೆ ಒಂದು ಬೇನೆ ಉಂಟಾಗುತ್ತದೆ. ಯಾವ ಬೇನೆ ಅಂದರೆ, ಒಬ್ಬ ಸ್ತ್ರೀ ತನ್ನ ಮಗುವನ್ನು ಹೆರುವ ಕಾಲ ಬಂದಾಗ, ಗರ್ಭಿಣಿ ಸ್ತ್ರೀ ಮಗುವನ್ನು ಹಡೆಯುವ ಕಾಲ ಬಂದಾಗ ಹೇಗೆ ಆಕೆ ಬೇನೆಯನ್ನು ಅನುಭವಿಸುತ್ತಾಳೋ ಹಾಗೆಯೇ ನಿಮಗೂ ಆಗುತ್ತದೆ. ಆದರೆ ಆಕೆ ಒಬ್ಬ ಮಗನನ್ನು ಈ ಲೋಕದಲ್ಲಿ ಹುಟ್ಟಿಸಿದ ನಂತರ ಆ ಮಗುವನ್ನು ನೋಡಿ ಒಬ್ಬ ಮನುಷ್ಯನ ಈ ಲೋಕದಲ್ಲಿ ಹುಟ್ಟಿದನಲ್ಲ ಎಂಬ ಸಂತೋಷದಿಂದ ತಾನು ಪಟ್ಟ ವೇದನೆ ಬೇನೆ ಎಲ್ಲ ಮರೆತು ಬಿಡುತ್ತಾಳೆ ಆ ಗರ್ಭಿಣಿ ಸ್ತ್ರೀ ಮಗು ಹುಟ್ಟಿದ ನಂತರ. ಹಾಗೆಯೇ ನಿಮಗೂ ಉಂಟಾಗುವುದು. ಯೇಸು ಹೇಳುತ್ತಿದ್ದಾನೆ, ಆ ದಿನ ನೀವು ಯಾವ ಪ್ರಶ್ನೆ ಮಾಡುವುದಿಲ್ಲ, ನಾನು ನಿಮ್ಮನ್ನು ತಿರುಗಿ ನೋಡುತ್ತೇನೆ, ನಿಮ್ಮ ದುಃಖ ಹೋಗಿ ಆನಂದ ಬರುತ್ತದೆ. ಹೌದು ಪ್ರೇರೆ, ಈ ಲೋಕ ಕೊಡುವ ಶಾಂತಿ ಸ್ಥಿರವಲ್ಲ, ಯೇಸು ಕೊಡುವ ಶಾಂತಿ ಕೊನೆಯಿಲ್ಲ ಪ್ರೇರೆ. ಈ ಲೋಕದ ವಸ್ತುಗಳ ಮುಖಾಂತರ, ವ್ಯಕ್ತಿಗಳ ಮುಖಾಂತರ ಅನೇಕ ರೀತಿಯ ಆಶ್ರಯಗಳಿವೆ ಪ್ರೇರೆ. ಲೌಕಿಕ ಭದ್ರತೆ, ಅವುಗಳ ಮುಖಾಂತರ ಆನಂದ ಸ್ಥಿರವಲ್ಲ. ಆದರೆ ಯೇಸು ಹೇಳ್ತಿದ್ದಾನೆ, ಈ ಲೋಕವು ಅದರ ಆಸೆ ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಸದಾಕಾಲ ಜೀವಿಸುತ್ತಾನೆ. ದೇವರಲ್ಲಿ ಬಲ ಹೊಂದುವವನು ಸದಾಕಾಲ ಜೀವಿಸುತ್ತಾನೆ. ಯಾರು ಯೆಹೋವನಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಏನು ಮಾಡ್ತಾರೆ ಅಂತ ಪ್ರೇರೆ, ಅಲ್ಲಿ ಹೊರತೆಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾರೆ. ಹೌದು, ಅಂದರೆ ತಮ್ಮ ಕಣ್ಣೀರಿನ ಪ್ರಾರ್ಥನೆ ಮುಖಾಂತರ ಈ ಲೋಕ ಪಾಪದಲ್ಲಿ, ಅಕ್ರಮದಲ್ಲಿ, ಅನ್ಯಾಯದಲ್ಲಿ, ಮೋಸ ವಂಚನೆ, ಶರೀರಿಚ್ಛೆಗಳಲ್ಲಿ ಮಗ್ನ ಆಗಿ ದೇವರಿಗೆ ವಿರೋಧವಾಗಿ ಜೀವಿಸ್ತಿರುವಾಗ ನಾವು ಅದಕ್ಕೆ ಒಳಗಾಗದೆ ದೇವರ ಕಾರ್ಯಗಳಲ್ಲಿ ಮಗ್ನರಾಗಿ ನಾವು ಸ್ವಲ್ಪ ಕಾಲ ಬಾಧೆ ಪಡುತ್ತಿರುವಾಗ ದೇವರು ನಮಗೆ ಹೇಳುತ್ತಿದ್ದಾನೆ,
ಗರ್ಭಿಣಿ ಸ್ತ್ರೀಗೆ ಹೇಗೆ ಪ್ರಸವ ಕಾಲ ಬಂದಾಗ ಆಕೆ ದುಃಖ ಪಡುತ್ತಾಳೋ, ನೀವು ಕೂಡ ಆಗಿ ದುಃಖ ಪಡುತ್ತೀರಿ. ಆದರೆ ಆ ಸ್ತ್ರೀ ಒಬ್ಬ ಮಗುವನ್ನು ಈ ಲೋಕದಲ್ಲಿ ಅಡೆದ ನಂತರ ಹೇಗೆ ಸಂತೋಷ ಪಡುತ್ತಾಳೋ ಹಾಗೆ ನಿಮಗಾಗುವುದು. ನಿಮ್ಮ ದುಃಖ ಹೋಗಿ ಆನಂದ ಬರುವುದು. ಆನಂದ ಯಾರು ತೆಗೆದುಹಾಕುವುದಿಲ್ಲ. ಆ ದಿನ ನನ್ನನ್ನು ಏನೂ ಪ್ರಶ್ನೆ ಮಾಡುವುದಿಲ್ಲ. ಹೌದು ಪ್ರೇರೆ, ಅನೇಕ ಜನರು ದೇವರನ್ನು ಪ್ರಶ್ನೆ ಮಾಡಬಹುದು. ಶಿಷ್ಯರು ಕೂಡ ಪ್ರಶ್ನೆ ಮಾಡಿದರು ಯೇಸುವನ್ನು ಅನೇಕ ರೀತಿಯಲ್ಲಿ. ಆದರೆ ಯೇಸು ಹೇಳ್ತಿದ್ದಾನೆ, ಆ ದಿನದಲ್ಲಿ ನೀವು ಏನು ಪ್ರಶ್ನೆ ಮಾಡುವುದಿಲ್ಲ. ಯಾವಾಗ ನಾನು ನಿಮ್ಮನ್ನು ಹಿಂತಿರುಗಿ ನೋಡಿದಾಗ, ಎರಡನೇ ಸಾರಿ, ಹೌದು ಪ್ರೇರೆ, ಒಂದನೇ ಸಾರಿ ನೋಡಿದಾಗ ನಾವು ಯೇಸುವನ್ನು ವಿಶ್ವಾಸಿಸ್ತೇವೆ. ಆದರೆ ಯೇಸು ಎರಡನೇ ಸಾರಿ ನೋಡಿದಾಗ ನಾವು ಯೇಸುವಿನಲ್ಲಿ ಹೊಸದಾಗಿ ಹುಟ್ಟುತ್ತೇವೆ. ಹೌದು, ಇಂದು ಅನೇಕರು ಯೇಸುವನ್ನು ವಿಶ್ವಾಸಿಸಿದ ತಕ್ಷಣ ಪವಿತ್ರಾತ್ಮ ನಮ್ಮಲ್ಲಿ ಬಂದುಬಿಟ್ಟಿದೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಪ್ರೇರೆ. ಆದರೆ ಯೇಸು ಹೇಳ್ತಿದ್ದಾನೆ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 14ನೇ ವಾಕ್ಯ ಭಾಗದಿಂದ ನೋಡುತ್ತೇವೆ, ಯಾವಳಾದರೂ ನನ್ನನ್ನು ಪ್ರೀತಿಸುವವರಾದರೆ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾರೆ. ಆಗ ನಾನು ತಂದೆಯನ್ನು ಬೇಡಿಕೊಳ್ಳುತ್ತೇನೆ, ತಂದೆಯು ಅವರಿಗೆ ಬೇರೊಬ್ಬ ಸಹಾಯಕನನ್ನು, ಸತ್ಯಸ್ವರೂಪಿಯಾದ ಪರಿಶುದ್ಧಾತ್ಮನನ್ನು ಸದಾಕಾಲ ಅವರ ಸಂಗಡ ಇರಲು ಕೊಡಲಾಗುತ್ತದೆ, ನಿಮ್ಮ ಸಂಗಡ. ಯಾವಾಗ ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆ ಕೈಗೊಂಡು ನಡೆದಾಗ, ಇನ್ನು ಯೇಸುವನ್ನು ಪ್ರೀತಿಸಿ ಗುರುತೇ ಇಲ್ಲ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದಿದ್ದೆವು ಎಂಬ ಖಚಿತತೆ ಇಲ್ಲ, ಆವಾಗಲೇ ಪರಿಶುದ್ಧಾತ್ಮ ಪಡೆದಿದ್ದೇವೆ ಎಂದು ಕೂಡ ಸುಳ್ಳಾಗಿ ತಪ್ಪಾಗಿ ಅರ್ಥಕೊಂಡಿದ್ದಾರೆ ಪ್ರಿಯ. ಯಾಕಂದರೆ ಪರಿಶುದ್ಧಾತ್ಮ ಬಂದ ಮೇಲೆ ಆತನು ಸಮಗ್ರ ಸತ್ಯಕ್ಕೆ ನಡೆಸುತ್ತಾನೆ. ಇದು ಅನೇಕರಿಗೆ ಸತ್ಯನೇ ಗೊತ್ತಿಲ್ಲ. ಯೇಸುವನ್ನು ಪ್ರೀತಿಸಬೇಕಂತ ಗೊತ್ತಿಲ್ಲ ಫಸ್ಟು. ಎರಡನೇದು, ಯೇಸುವಿನ ಮಾತುಗಳನ್ನು ಕೈಗೊಂಡು ನಡೆಯಬೇಕು. ಎಷ್ಟು ನಡೆದಿದ್ದೇವೆ, ಎಷ್ಟು ನಡೆಯಬೇಕಾಗಿದೆ ಯಾವುದು ಖಚಿತ ಇಲ್ಲ. ಪರಿಶುದ್ಧಾತ್ಮ ಪಡೆದಿದ್ದೇವೆ ಎನ್ನುವುದೇ ಮಾತ್ರ ಖಚಿತ ಮಾಡಿಕೊಳ್ತಿದ್ದಾರೆ. ಇಲ್ಲ ಪ್ರಿಯ, ಪರಿಶುದ್ಧಾತ್ಮ ಬಂದ ಮೇಲೆ ಆತನು ಬಿರುಗಾಳಿಯೊಂದಿಗೆ, ಬೆಂಕಿಯೊಂದಿಗೆ, ಜೀವಜಲದೊಂದಿಗೆ ಅಥವಾ ಅಗೋಚರವಾದ ವಿಸ್ಮಯ ಶಕ್ತಿಯೊಂದಿಗೆ, ಮಹಾಶಕ್ತಿಯೊಂದಿಗೆ ನಿನ್ನ ದೇಹದಲ್ಲಿ, ಆತ್ಮದಲ್ಲಿ ಪ್ರವೇಶ ಆಗುತ್ತಾನೆ. ಆತ ಬಂದ ನಂತರ ಗೊತ್ತಾಗುತ್ತದೆ ಆ ದಿನ, ಆ ಸಮಯ, ಆ ಗಂಟೆ, ಆ ನಿಮಿಷ, ಆ ವಾರ, ಆ ತಿಂಗಳು, ಆ ವರ್ಷ ನಿನಗೆ ಗೊತ್ತಾಗುತ್ತದೆ. ಆತನು ಮಾತಾಡುತ್ತಾನೆ. ಪ್ರೇರೆ, ನಾನು 2006-07ರಲ್ಲಿ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸಿದಾಗ 2008-09 ಮಧ್ಯೆ ದೇವರ ಆತ್ಮನ ದರ್ಶನ ಉಂಟಾಯಿತು ಪ್ರೇರೆ. ಒಂದು ತಿಂಗಳು ಮೊಣಕಾಲೂರಿ ಬೆಳಗ್ಗೆ 4:15 ರಿಂದ 5:00 ಒಳಗಡೆ ಮೊಣಕಾಲೂರಿ ಪ್ರಾರ್ಥಿಸ್ತಿದ್ದೆ, ದೇವರೇ ನಿನ್ನ ಸ್ವರ ನನಗೆ ಕೇಳಿಸಬೇಕೆಂದು. ಒಂದು ತಿಂಗಳು ಪ್ರಾರ್ಥಿಸಿದೆ ಮೊಣಕಾಲೂರಿ, 4:15 ರಿಂದ ಬೆಳಗ್ಗೆ 5:00 ಒಳಗಡೆ. ಒಂದು ತಿಂಗಳು ಮೊಣಕಾಲೂರಿ. ಒಂದು ತಿಂಗಳಾಯಿತು, ಯಾವುದೇ ಉತ್ತರ ಇಲ್ಲ. ನಾನು ಮಲಗಿಕೊಂಡು ಎದ್ದು ಬಂದ ಸ್ಥಳದಲ್ಲಿ ಮತ್ತೆ ಹೋಗಿ ಕೂತ್ಕೊಂಡೆ, ಈ ಥರ ಗೋಡೆಗೆ ಆಟಿಕೊಂಡೆ. ನನ್ನ ದರ್ಶನ ಕೊಟ್ಟರು, ದೇವರು ತೋರಿಸಿದರು. ಮೊಣಕಾಲು ಊರಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನ್ನ ತಲೆ ಮೇಲಿಂದ ಜೀವಜಲ ಒಂದು ನದಿ ಹರಿಯುತ್ತಿದೆ ಪ್ರೇರೆ. ಅದು ಯೇಸು ಹೇಳ್ತಿದ್ದಾನಲ್ಲ, ಯಾವನಿಗಾದರೂ ನನ್ನ ಬಳಿಗೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ಬರಲಿ, ಅವನ ಹೊಟ್ಟೆಯೊಳಗಿಂದ, ಹೃದಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಉಕ್ಕಿ ಹರಿಯುವವು. ಆ ನೀರು ಉಕ್ಕಿ ಹರಿಯುತ್ತಾ ಅವನನ್ನು, ಆಕೆಯನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯುವುದು. ಅದು ಪ್ರೇರೆ, ಆತನು ಹೇಳಿದ್ದು. ಆತನಲ್ಲಿ ವಿಶ್ವಾಸ ಇಡುವವರು ಹೊಂದಲಿರುವ ಪರಿಶುದ್ಧಾತ್ಮ ವರವನ್ನು ಕುರಿತೆ. ಹೌದು, ಪರಿಶುದ್ಧಾತ್ಮ ವರ ಬೇರೆ, ಪರಿಶುದ್ಧಾತ್ಮನು ಕೊಡುವ ವರಗಳು ಬೇರೆ. ಹೌದು, ಪರಿಶುದ್ಧಾತ್ಮ ವರ ಎಂದರೆ ವ್ಯಕ್ತಿ, ವರಗಳಂದರೆ ಆ ಸೇವೆಯ ಪರಿಣಾಮ ಪ್ರೇರೆ. ಅದು ಪರಿಣಾಮ ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ನಾವು ಬಳಸಿದಂತಿರುತ್ತದೆ. ಲೌಕಿಕವಾಗಿ ಬಳಸ್ತೇವೋ, ಅಲೌಕಿಕವಾಗಿ ಬಳಸ್ತೇವೋ, ಸ್ವಾರ್ಥ, ನಿಸ್ವಾರ್ಥ, ಪರಿಶುದ್ಧತೆ, ಅಶುದ್ಧತೆ, ದ್ವೇಷ, ಪ್ರೀತಿಯಿಂದ ಅನೇಕ ರೀತಿ ಬಳಸುವುದು ಇರ್ತದೆ ವರಗಳನ್ನು. ಆದರೆ ಪರಿಶುದ್ಧಾತ್ಮ ದೇವರು ಕೊಡುವ ವರವಾಗಿದ್ದಾನೆ, ವರಗಳು ಬೇರೆ. ಹೌದು ಬೇರೆ. ಹೀಗೆ ನಾವು ಆ ದೇವರಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು ಪ್ರೇರೆ. ಯೇಸು ಹೇಳ್ತಿದ್ದಾನೆ, ಕಣ್ಣೀರಿನ ತಗ್ಗನ್ನು ದಾಟು ಹೋಗಬೇಕಾಗಿ ಬರುತ್ತದೆ ದೇವರಲ್ಲಿ ಬಲ ಹೊಂದುವ ಮನುಷ್ಯರು ಕೂಡ. ಅಲ್ಲಿ ಹೊರತೆಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಅಂದರೆ ಯೇಸುವಿನ 2ನೇ ಸಾರಿ ನೋಡಿದಾಗ, ಹೌದು, 1ನೇ ಸಾರಿ ನೋಡಿದಾಗ ಆತನ ವಾಕ್ಯ ನಮಗೆ ಸಹಾಯ ಮಾಡುತ್ತದೆ. 2ನೇ ಸಾರಿ ನೋಡಿದಾಗ ಆತನ ಆತ್ಮ ಸಹಾಯ ಮಾಡುತ್ತದೆ. ಹೌದು, ನಾನು ಆಡಿದ ಮಾತುಗಳು ಜೀವ ಆತ್ಮವೂ ಆಗಿವೆ. ಪ್ರೇರೆ, ರಕ್ತ ಮಾಂಸ ಯಾವುದೋ ಪ್ರಯೋಜನ ಇಲ್ಲ. ದೇವರ ಆತ್ಮನಿಂದಲೇ ಸಮಸ್ತವು ಸಾಧ್ಯವಾಗುತ್ತದೆ, ಶಕ್ತಿಯಿಂದಲ್ಲ, ಬಲದಿಂದಲ್ಲ. ಆದ್ದರಿಂದ
ಯೇಸು ಹೇಳ್ತಿದ್ದಂತೆ ಪ್ರೇರೆ, ಸಜೀವವನ್ನು ಕೊಡುವಂಥದ್ದು ದೇವರ ಆತ್ಮವೇ. ಹೌದು, ಯೇಸು ಆಡಿದ ಮಾತುಗಳು ಜೀವದಾಯಕ ದೇವರ ಆತ್ಮ ತರುತ್ತದೆ ಪ್ರೇರೆ. ಆತನ ಮಾತುಗಳನ್ನು ಕೇಳಿ ಅದರಂತೆ ಪ್ರೀತಿಸಿ ನಡೆದಾಗ, ಯೇಸು ತಂದೆಯಲ್ಲಿ ಬೇಡಿಕೊಂಡಾಗ ಜೀವ ಕೊಡುವ ಆತ್ಮ ಬರುತ್ತಾನೆ. ಅಷ್ಟರವರೆಗೆ ನಾವು ದೇವರ ವಾಕ್ಯವನ್ನು ನೆರವೇರಿಸುವ ಕರ್ತವ್ಯದಲ್ಲಿದ್ದೇವೆ. ನಾವು ದೇವರ ವಾಕ್ಯವನ್ನು ಸರಿಯಾಗಿ ಕೇಳುತ್ತಿದ್ದೇವಾ ಇಲ್ಲ ಎಂದು ಆತನೇ ತೀರ್ಮಾನಿಸಿ ದೇವರಿಗೆ ವಿಧೇಯರಾಗಿರುವವರಿಗೆ ದಯಪಾಲಿಸುವ ಪವಿತ್ರ ಆತ್ಮ. ಅದು ಪ್ರೇರೆ, ದೇವರು ಕಳಿಸಿಕೊಟ್ಟ ಯೇಸು ಕ್ರಿಸ್ತನಿಗೆ ಯಾರ್ಯಾರು ವಿಧೇಯರಾಗುತ್ತಾರೋ, ಆತನ ಮಾತುಗಳನ್ನು ಕೇಳುತ್ತಾರೋ ಅವರಿಗೆ ಪವಿತ್ರಾತ್ಮ ದಯಪಾಲಿಸಲಾಗುತ್ತದೆ. ಹೌದು, ಆತನು ಬಂದಾಗ ನಮಗೆ ತಿಳಿಯುತ್ತದೆ ಪ್ರೇರೆ, ಆತನು ಮಾತಾಡುತ್ತಾನೆ. ಅಂತರಂಗದಲ್ಲಿ ಪ್ರಥಮವಾಗಿ ಒಳಗಡೆ ವ್ಯಕ್ತಿಯಾಗಿರುತ್ತಾನೆ, ಹೊರಗಡೆ ಕಿವಿಯಲ್ಲಿ ಮಾತಾಡುತ್ತಾನೆ ಶಕ್ತಿಯಾಗಿ. ಹೌದು ಪ್ರೇರೆ, ಮತ್ತು ಆಕಾಶದ ಸ್ಪೇಸ್ನಲ್ಲಿ ಮಾತಾಡುತ್ತಾನೆ ಸರ್ವಶಕ್ತನಾಗಿ, ಎಲ್ ಶಡಾಯ್ ದೇವರಾಗಿ. ಹೌದು ಪ್ರೇರೆ, ಹೀಗೆ ಎಲ್ ಶಡಾಯ್ ದೇವರಾಗಿದ್ದಾನೆ. ನಮ್ಮ ದೇವರು ಸರ್ವಶಕ್ತನು, ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ, ಕಣ್ಮಣಿಯಾಗಿ ಕಾಯುತ್ತಾನೆ ಪ್ರೇರೆ. ಒಳ್ಳೆಯ ಕುರುಬನಾಗಿದ್ದಾನೆ. ತನ್ನ ಕುರಿಗಳಾದ ಆತನ ಸ್ವರವನ್ನು ಕೇಳಿದರೆ ಮಾತ್ರ ನಾವು ಪವಿತ್ರಾತ್ಮ ಹೊಂದಿದ್ದೇವೆ ಎಂದ ಅರ್ಥ. ಆದರೆ ಒಳಗಡೆ ಅಭಿಷೇಕ ಉಂಟು ಪ್ರೇರೆ, ಹೊರಗಡೆ ಅಭಿಷೇಕ ಉಂಟು. ಹೌದು, ಪ್ರಥಮವಾಗಿ ಒಳಗಡೆ 30 ದಿನ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ ನಂತರ ಒಂದು ಸ್ಥಳದಲ್ಲಿ ಕೂತ್ಕೊಂಡಾಗ 5:30 ಗಂಟೆಗೆ ಬೆಳಗಿನ ಜಾವ ದೊಡ್ಡ ನದಿ ನನ್ನ ಮೇಲೆ ಹರಿತು ಪ್ರೇರೆ. ಆ ನದಿ ಹರಿದುಕೊಂಡು ಓಡಿ ಹೋಗುತ್ತಿದೆ ನನ್ನೊಳಗಿಂದ, ಜೀವ ನದಿ. ನಾಲಿಗೆಯಿಂದ ಬೇರೆ ಭಾಷೆ ಮಾತಾಡೋದಕ್ಕೆ ಶುರು ಮಾಡಿದೆ. ನನಗೆ ಗೊತ್ತಿಲ್ಲ ಯಾವ ಭಾಷೆ ಎಂದು. ಒಳಗಡೆ ಬೆಂಕಿ ಪ್ರವೇಶ ಆಯ್ತು ಪ್ರೇರೆ. ನಂತರ ಆ ಬೆಂಕಿ ಪ್ರವೇಶ ಆದ ನಂತರ ತಡೆದುಕೊಳ್ಳಲಾರದಷ್ಟು ಶಕ್ತಿ ಪ್ರೇರೆ. ಅದು ವಿಸ್ಮಯ ಶಕ್ತಿ, ಮಹಾಶಕ್ತಿ, ದೊಡ್ಡ ಶಕ್ತಿ, ದೈವಶಕ್ತಿ, ಭೂಮಿಯ ಮೇಲೆ ಸರ್ವಶಕ್ತಿ. ಹೌದು ಪ್ರೇರೆ, ಅದಕ್ಕಿಂತ ದೊಡ್ಡ ಶಕ್ತಿ ಯಾವುದಿಲ್ಲ. ಎಲ್ಲ ಶಕ್ತಿಗಳು ಅದರ ಕೆಳಗಡೆ. ಹೌದು, ಆ ಶಕ್ತಿ ಬೆಂಕಿ ಪ್ರವೇಶ ಆಯಿತು ಪ್ರೇರೆ. ಕರೆಂಟ್ ಶಾರ್ಟ್ ಥರ ತಲೆಯಿಂದ ಎದೆಯಲ್ಲಿ ಬಂದು ನಿಂತ್ಕೊಂಡಿತ್ತು. ನೀರು ಹರಿದು ಹೋಯಿತು, ಬೆಂಕಿ ಪ್ರವೇಶ ಆಯಿತು. ನೀರು ಅಂದರೆ ಪ್ರೇರೆ ದೇವರ ವಾಕ್ಯ, ಬೆಂಕಿ ಅಂದರೆ ದೇವರ ಆತ್ಮ. ದೇವರ ವಾಕ್ಯವು ದೇವರ ಆತ್ಮವು ಒಂದೇ ಆಗಿದೆ ಪ್ರೇರೆ. ಒಂದೇ ನಾಣ್ಯದ ಎರಡು ಮುಖ. ಹೌದು, ಯೇಸು ದೇವರ ವಾಕ್ಯ ಆಗಿದ್ದರೆ ಆತ್ಮ ತಂದೆಯಾದ ದೇವರಾಗಿದ್ದಾರೆ. ಹೌದು, ನಾನು ತಂದೆಯು ಒಂದೇ ಆಗಿದ್ದೇವೆ ಎಂದು ಹೇಳ್ತಿದ್ದಾರೆ. ಹೌದು, ಹೀಗೆ ತಂದೆಯೇ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾನೆಂದು ನಂಬಿದವರಿಗೆ ತಂದೆಯ ಆತ್ಮ ಮಗನ ಮುಖಾಂತರ ನಮಗೆ ದಯಪಾಲಿಸಲಾಗುತ್ತದೆ. ಹೀಗೆ ಪರಿಶುದ್ಧಾತ್ಮನೊಳಗೆ ಪ್ರವೇಶ ಆದ ನಂತರ ಅನೇಕ ರೀತಿಯ ಬಂಧನಗಳು, ಪೈಶಾಚಿಕ ಬಂಧನಗಳು, ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ವಿಗ್ರಹಾರಾಧನೆ, ಬಂಡತನ, ಹೊಟ್ಟೆಕಿಚ್ಚು, ಜಗಳ, ಭಿನ್ನಮತ, ಅನೈತಿಕತೆ, ಕಾಮುಕತೆ, ಹೊಟ್ಟೆಬಾಕತನ, ಈ ಥರ ಅನೇಕ ರೀತಿಯ ಆತ್ಮಗಳು ಇರ್ತವೆ. ವಂಶಪಾರಂಪರವಾಗಿ ಬಂದಿದ್ದು, ನಿರರ್ಥಕವಾಗಿ ನಾವು ತಿಳಿಯದೆ ಮಾಡಿದ್ದು, ವಿಗ್ರಹಾರಾಧನೆಯಿಂದ ಸಂಪಾದಿಸಿಕೊಂಡಿದ್ದು, ಮುಖ ವಿಗ್ರಹಗಳಿಗೆ, ಅನ್ಯ ದೇವರುಗಳಿಗೆ, ಸೈತಾನ ನಿಲ್ಲಿಸಿದ ಪ್ರತಿಮೆಗಳಿಗೆ ನಮಸ್ಕಾರ ಮಾಡಿದ್ದರಿಂದ ಅವೆಲ್ಲ ದೆವ್ವಗಳು ಆತ್ಮದಲ್ಲಿ, ರಕ್ತದಲ್ಲಿ ಅಡಕವಾಗಿರುತ್ತೆ ಪ್ರೇರೆ. ಕೇಕೆ ಹಾಕಿ ಓಡಿ ಹೋದವು ಆ ದೇವರ ಆತ್ಮ ಅಗ್ನಿಯ ಅಥವಾ ಆ ಒಂದು ಸಿಡಿಲಿನಂತಿರುವ ಆ ಶಕ್ತಿಗೆ. ನನಗೆ ಕೇಳಿಸ್ತು ಆತ್ಮದಲ್ಲಿ ಕೇಕೆ ಹಾಕಿ ಓಡಿದವು. ಆಗ ಪ್ರಶಾಂತವಾಯಿತು. ಎಲ್ಲ ಹೋಗಿಬಿಟ್ಟು ದೆವ್ವ ಯೇಸು ಆ ಜೆರುಸಲೇಮ್ ದೇವಾಲಯದಲ್ಲಿ ಪ್ರವೇಶ ಆದಾಗ ಅಲ್ಲಿ ಒಂದು ಬಾರ್ಕೋಲನ್ನು ಮಾಡಿ ಚಡಿಯನ್ನು ತಯಾರಿಸಿ ಯಾರಿಗೆ ಹೇಳದಂತೆ ಎಲ್ಲರನ್ನು ಹೊಡೆಯುವುದಕ್ಕೆ ಶುರು ಮಾಡುತ್ತಾನೆ. ನನ್ನ ತಂದೆಯ ಆಲಯವಿದು, ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು, ಇದನ್ನು ನೀವು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ. ಹೌದು ಪ್ರೇರೆ, ಯೇಸು ಬಂದು ಕಳ್ಳರ ಗವಿಯನ್ನಾಗಿ ಮಾಡಿರುವ ನಮ್ಮ ಆತ್ಮದಲ್ಲಿ ಇರುವ ದೆವ್ವಗಳನ್ನು, ಸೈತಾನನನ್ನು, ಆ ಶಾರೀರಿಕ ಜೀವಿತವನ್ನು, ಪಿಶಾಚಿಯ ಆ ಕೋಟೆಯನ್ನು ಛೇದಿಸಿಬಿಟ್ಟ ಪ್ರೇರೆ. ಓಡಿ ಹೋದವೆಲ್ಲ. ಪ್ರಶಾಂತವಾಯಿತು. ನನಗೆ ಸಾವಿಲ್ಲ ಎಂದು ಅನಿಸಿತು. ಆಗ ದೇವರಾತ್ಮ ಮಾತಾಡಿದ ಪ್ರೇರೆ ಮೆಲ್ಲಗೆ, ನಾನು ಪರಿಶುದ್ಧಾತ್ಮನು, ಜೀವ ಮರಣಗಳ ಒಡೆಯನು ಎಂದು ಹೇಳಿದ ಪ್ರೇರೆ. ಐ ಆಮ್ ಲೈಫ್ ಆ್ಯಂಡ್ ಡೆತ್ ಓನರ್, ಐ ಆಮ್ ದ ಹೋಲಿ ಸ್ಪಿರಿಟ್ ಎಂದು ಮಾತಾಡಿದ ಪ್ರೇರೆ. ಕನ್ನಡದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಂಡೆ. ಆಗ ಆತ್ಮದ ಕಣ್ಣು ತೆರೆಯಿತು. ಯಾವಾಗ ಪರಿಶುದ್ಧಾತ್ಮ ಮಾತಾಡಿದ್ನೋ ಆತ್ಮದಲ್ಲಿ ಕಣ್ಣು ತೆರೆಯಿತು. ಇಲ್ಲಿ ಲ್ಯಾಂಡ್ ಆದ ಪ್ರೇರೆ, ನಮ್ಮಲ್ಲೇ ವಾಸ ಮಾಡುತ್ತಾನೆ.
ಪರಿಶುದ್ಧಾತ್ಮ ಬಂದ ಮೇಲೆ ನಿಮ್ಮೊಂದಿಗೂ ನಿಮ್ಮೊಳಗೂ ವಾಸ ಮಾಡುತ್ತಾನೆ, ನಿಮ್ಮೊಳಗೂ ನಿಮ್ಮ ಹೊರಗೂ ಅಂತ ಮಾತಾಡಿದ. ದೇವರಾತ್ಮ ಪರಿಶುದ್ಧಾತ್ಮನು ನಾನು ಜೀವ ಮರಣಗಳ ಒಡೆಯನು ಎಂದು ಹೇಳಿದ. ನಂತರ ಕಣ್ಣು ತೆರೆಯಿತು, ಆತ್ಮದ ಕಣ್ಣು ಪರಲೋಕವನ್ನು ದೃಷ್ಟಿಸಿದೆ. ಇನ್ನು ನನ್ನ ಮುಂದೆ ಇದೆಯೇನೋ ಎನ್ನಂತೆ ಪರಲೋಕ ಕಂಡಿತು. ನಾನು ಒಂದು ಹೆಜ್ಜೆ ಬಲಗಾಲು ಆ ನೆಲದಲ್ಲಿ ಇಟ್ಟೆ ಪ್ರೇರೆ, ಪರಲೋಕ ಎಂಬ ಸ್ಥಳದಲ್ಲಿ ಆ ಸ್ಪರ್ಶ ಆಯಿತು. ಹೌದು, ದೇವರ ಆತ್ಮಸ್ವರೂಪನಾಗಿದ್ದಾನೆ, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಮನುಷ್ಯನು ಇಲ್ಲಿ ಭೂಮಿಯಲ್ಲಿಂದ ಪರಲೋಕಕ್ಕೆ ಕಾಲಿಡಲು ಸಾಧ್ಯವಿಲ್ಲ, ಆದರೆ ದೇವರ ಮುಖಾಂತರ ಸಾಧ್ಯ. ಹೌದು, ದೇವರು ಯಾರನ್ನು ಮೆಚ್ಚುತ್ತಾನೋ ಆತನಿಗೆ ದೇವರ ಆತ್ಮವನ್ನು ಅಳತೆ ಇಲ್ಲದೆ ದಯಪಾಲಿಸುತ್ತಾನೆ. ಹೌದು, ದೇವರಿಗೆ ಮೆಚ್ಚುಗೆ ಆಗಬೇಕು. ಈ ಲೋಕ ಪ್ರಕಾರ ಐಶ್ವರ್ಯವಂತರಾಗುವುದಲ್ಲ, ಲೋಕ ಪ್ರಕಾರ ಇನ್ನು ಗಡಿಬಿಡಿಯಾಗಿ ಮಾತಾಡುವುದಲ್ಲ. ಮನುಷ್ಯರ ದೃಷ್ಟಿಯಲ್ಲಿ ಯಾವುದು ಶ್ರೇಷ್ಠವೋ ದೇವರ ದೃಷ್ಟಿಯಲ್ಲಿ ಅಸಹ್ಯ, ದೇವರ ದೃಷ್ಟಿಯಲ್ಲಿ ಯಾವುದು ಶ್ರೇಷ್ಠವೋ ಮನುಷ್ಯರ ದೃಷ್ಟಿಯಲ್ಲಿ ಅಸಹ್ಯ. ಹೌದು ಪ್ರಿಯರೇ, ಹೀಗೆ ಪರಲೋಕದಲ್ಲಿ ಕಾಲಿಟ್ಟ ಪ್ರಿಯರೇ, ಇನ್ನೊಂದು ಕಾಲು ಇಡಲು ಹೊರಟಾಗ ದರ್ಶನ ನಿಂತೋಯ್ತು. ಹೌದು ಪ್ರಿಯರೇ, ಹೀಗೆ ನಾವು ಹೆಚ್ಚು ಕಡಿಮೆ ಪರಲೋಕದಲ್ಲಿ ರಿಜಿಸ್ಟರ್ ಆದವರು ಪ್ರಿಯರೇ. ಯಾರು ದೇವರಲ್ಲಿ ಬಲ ಹೊಂದಿದವರು, ದೇವರನ್ನು ಹುಡುಕುವವರು, ದೇವರೇ ಆಶ್ರಯವನ್ನಾಗಿ ಮಾಡಿಕೊಂಡವರು, ದೇವರೇ ನಮ್ಮ ಒಳ್ಳೆಯ ಕುರುಬನು, ನಮ್ಮ ಸರ್ವಶಕ್ತಿ. ಹೌದು, ನಾವು ಯಾತ್ರಾಪರರು, ದೇವರಲ್ಲಿ ಬಲ ಹೊಂದಬೇಕಾದವರು, ಮುಂಗಾರು ಹಿಂಗಾರು ಮಳೆಯಂತೆ ದೇವರ ಆತ್ಮ ಪಡೆಯಬೇಕಾದವರು. ಹೀಗೆ ಅವರು ಹೆಚ್ಚು ಹೆಚ್ಚಾಗಿ ಬಲ ಹೊಂದಿ ಚೀಯೋನಿಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ ಸೇನಾಧೀಶ್ವರ ಯೆಹೋವ ದೇವರೇ ನನ್ನ ಮೊರೆಯನ್ನು ಕೇಳು, ಯಾಕೊಬ್ಬರ ದೇವರೇ ಕಿವಿಗೊಡು ಎನ್ನುತ್ತಾರೆ. ಹೀಗೆ ನಾವು ಹೆಚ್ಚು ಹೆಚ್ಚಾಗಿ ದೇವರ ಬಲವನ್ನು ಹೊಂದುತ್ತೇವೆ ಪ್ರೇರೆ. ಯಾವಾಗ ದೇವರ ಬಲವನ್ನು ಹೊಂದುವ ಮನುಷ್ಯರಾದಾಗ, ಕಣ್ಣೀರಿನ ತಗ್ಗು ದಾಟಿದಾಗ, ಹೊರತೆಗಳನ್ನು ನೀರಿನ ಸ್ಥಳವಾಗಿ ಮಾಡಿದಾಗ ಪ್ರೇರೆ, ಈ ಲೋಕ ನಕ್ಕು ನೆಲೆದಾಡುತ್ತದೆ. ನಾವಾದರೂ ದುಃಖಪಟ್ಟು ಯೇಸುವನ್ನು ಎರಡನೇ ಸಾರಿ ನಮ್ಮ ಮೇಲೆ ದೃಷ್ಟಿಸಿದಾಗ, ನಮ್ಮ ದುಃಖವೂ ಆನಂದ ಬಂದಾಗ, ಆನಂದ ಯಾರು ತೆಗೆದುಕೊಳ್ಳದಿರುವಾಗ ಮತ್ತು ದೇವರನ್ನು ಯಾವ ಪ್ರಶ್ನೆ ಮಾಡದಿರುವಾಗ ನಾವು ಮುಂಗಾರು ಮಳೆಯಂತೆ ಸಮೃದ್ಧಿಗೊಳ್ಳುತ್ತೇವೆ. ಹೆಚ್ಚು ಹೆಚ್ಚಾಗಿ ಬಲ ಹೊಂದಿ ದೇವರ ಶ್ರೇಷ್ಠ ಪರ್ವತ ಚೀಯೋನಿಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ ವಿಶೇಷವಾದ ದೇವರ ಭಕ್ತರೊಂದಿಗೆ ಸೇರಿ ದೇವರನ್ನು ಕೊಂಡಾಡುತ್ತೇವೆ ಅಂತ ಪ್ರೇರೆ. ಹೀಗೆ ನಾವು ಅಲ್ಲಿ ಕಣ್ಣೀರಿನ ತಗ್ಗನ್ನು ದಾಟುವ ಜೀವಿತ ಉಂಟಾಗುತ್ತದೆ ಪ್ರೇರೆ. ಯಾವಾಗ ದೇವರಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಮನುಷ್ಯರು ದೇವರಲ್ಲಿ ಬಲವನ್ನು ಹೊಂದಬೇಕಾದರೆ ಹೊಂದಿದ್ರೂ ಕೂಡ ಕಣ್ಣೀರಿನ ತಗ್ಗನ್ನು ದಾಟಬೇಕಾಗುತ್ತದೆ. ನಾವು ಯೋಹಾನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಕೂಡ ಓದ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ 11ನೇ ಅಧ್ಯಾಯ, ಜಾನ್ ಗಾಸ್ಪೆಲ್ ಚಾಪ್ಟರ್ 11 ವರ್ಸ್ 35th ವರ್ಡ್. ಇಲ್ಲಿ ಓದೋದಾದರೆ, ಏಸು ಕಣ್ಣೀರು ಬಿಟ್ಟನು. ಹೌದ್ರೆ, ಏಸು ಕಣ್ಣೀರು ಬಿಟ್ಟ. ಆತನ ಶಿಷ್ಯ ಲಾಜರನು ಸತ್ತಾಗ ಆತನನ್ನು ಬದುಕಿಸುವ ನಿಮಿತ್ತ ಅವರಿಗಿರುವ ಅಲ್ಪ ವಿಶ್ವಾಸದ ನಿಮಿತ್ತ ಕಣ್ಣೀರು ಬಿಡುತ್ತಾನೆ ಪ್ರೇರೆ. ಅವರು ಆತನನ್ನು ಹೆಚ್ಚಾಗಿ ಪ್ರೀತಿಸಿದ್ದರಿಂದ, ಆತನು ಕೂಡ ಲಾಜರನ್ನು ಹೆಚ್ಚಾಗಿ ಪ್ರೀತಿಸಿದ್ದರಿಂದ ಅವರ ಅವಿಶ್ವಾಸಕ್ಕೆ ಕಣ್ಣೀರು ಇಡುತ್ತಾನೆ. ಸ್ವಾಮಿ ಹಾಗೆಯೇ ಬಂದಿದ್ದರೆ ನನ್ನ ತಮ್ಮ ಬದುಕುತ್ತಿದ್ದ, ಈಗಲೂ ಕೂಡ ಬದುಕುತ್ತಾನೆ ಎಂದು ಹೇಳುತ್ತಾನೆ ಯೇಸು. ಮತ್ತು ಇನ್ನೊಂದು ವಾಕ್ಯ ನೋಡೋದ ಪ್ರೇರೆ, ಇಬ್ರಿಯರ ಗ್ರಂಥ 5ನೇ ಅಧ್ಯಾಯ 7ನೇ ವಾಕ್ಯ, ಇಬ್ರಿಯಸ್ ಚಾಪ್ಟರ್ 5 ವರ್ಸ್ 7th ವರ್ಡ್. ಇಲ್ಲಿ ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡಲು ಶಕ್ತನಾಗಿರುವ ದೇವರಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿ ನಿಮಿತ್ತ ಕೇಳಲ್ಪಟ್ಟನು. ಹೌದು ಪ್ರೇರೆ, ದೇವರ ಮಗ ಇದ್ದರೂ ಕೂಡ ಬಲವಾಗಿ ಕಣ್ಣೀರು ಸುರಿಸಿದ, ಪ್ರಾರ್ಥನೆ ವಿಜ್ಞಾಪನೆ ಮಾಡಿದ ಪ್ರೇರೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದಲ್ಲಿ ಕೂಡ ಓದುತ್ತೀವಿ. ಸಿಂಹಾಸನದೊಳಗಿಂದ ಶಬ್ದ ಬಂತಂತ ಪ್ರೇರೆ. 21ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 4ನೇ ವಾಕ್ಯ, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವೆನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಸಿಂಹಾಸನ ಮೇಲೆ ಕೂತಿದ್ದಾತನು ಹೇಳುವುದನ್ನು ಪ್ರೇರೆ. ಎಲ್ಲವನ್ನು ಹೊಸದು ಮಾಡುತ್ತೇನೆ ಎಂದು. ಹೌದು ಪ್ರೇರೆ, ಹೀಗೆ ದೇವರಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು ಪ್ರೇರೆ. ನಾವೆಲ್ಲರೂ ಆ ಸರ್ವಶಕ್ತ ದೇವರಲ್ಲಿ ಬಲ ಹೊಂದೋಣ ಅಂತ ಕೃಪೆ ಪ್ರಭು ನಮ್ಮೆಲ್ಲರೂ ದಯಪಾಲಿಸಿ ಪ್ರಾರ್ಥನೆ ಮಾಡಿ ಮುಕ್ತ ಮಾಡೋಣ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ 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 ಇರುವಾತನೇ, ಜೀವಸ್ವರೂಪನೇ ದೇವರೇ, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು ಎನ್ನುವ ವಾಕ್ಯವನ್ನು ಕೇಳಿದೆವು. ನೀವೇ ಆ ವಾಕ್ಯಗಳ ಮುಖಾಂತರ ನಮ್ಮನ್ನು ಬಲಪಡಿಸುತ್ತಾ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ನಾಮದ ಪ್ರಾರ್ಥನೆ ತಂದೆ. ಆಮೇನ್ ಆಮೇನ್.
ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್.